ಪ್ರಸ್ತಾವನೆ ಸಲ್ಲಿಸಿದ್ದೀವಿ, ಬೇರೆ ಜಾಗನೂ ತೋರಿಸಿದ್ದೀವಿ. ಹೋಪ್ಫುಲಿ ಈ ವರ್ಷದ ಬಡ್ಜೆಟ್ನಲ್ಲಿ ನಮಗೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಭಾಳಷ್ಟು ಈಗ ನೀರಾವರಿ ಇಲಾಖೆ ಅಂಥದ್ದೇನಾದರೂ ಹೊಸ ವಿಶೇಷ ಯೋಜನೆಗಳೇನಾದ್ರು ಬರೋದಿದೆಯಾ? ಅಲ್ಲ, ನಮ್ದು ಆಯ್ತಲ್ಲ, ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಮ್ಮ ನವಲಗುಂದಲ್ಲಿ ಮಾಡಿದ್ದಾರೆ, ಆಮೇಲೆ ನಮ್ಮ ಕಲಘಟಗಿ ಮತಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸಣ್ಣ ನೀರಾವರಿ ಹಾಗೂ ದೊಡ್ಡ ನೀರಾವರಿ ಎರಡೂ ಸೇರಿ ಸುಮಾರು 700-800 ಕೋಟಿ ಕೆಲಸಗಳು ಕಳೆದ 2 ವರ್ಷದಿಂದ ಆಗ್ತಾನೆ ಇದ್ದಾವೆ. ಇನ್ನು ಮುಂದೇನೂ ಮಾಡ್ತಾರೆ. ಬಟ್ ಈ ಬಡ್ಜೆಟ್ನಲ್ಲಿ ವಿಶೇಷವಾಗಿ ಅಂತಕ್ಕಂಥದ್ದು ನಾವು ಪ್ರಪೋಸಲ್ ಮಾಡಿದ್ದೀವಿ, ನೋಡೋಣ ಅಂತ ತೊಗೊಳ್ತಾರೆ. ಸರ್, ಈಗ ಸಾರಿಗೆ ನೌಕರರು ಮುಷ್ಕರ ಮಾಡ್ತಿದ್ದಾರೆ. ಇವತ್ತು 4 ಗಂಟೆವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್ಕಾರ. ಅಲ್ಲಿ ಸಚಿವರಿದ್ದಾರೆ, ಸರ್ಕಾರ ಇದೆ, ಮಾತನಾಡ್ತಾರೆ. ಅದಕ್ಕೆ ಅಂದರೆ ಭಾಳಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ನಮ್ಮ ಎಷ್ಟು ವರ್ಷದಲ್ಲಿ 2.5 ವರ್ಷ. ಅವ್ರು ಹೇಳೋದು ನಿಜ ಇದೆ. ಅವ್ರ ಹೋರಾಟಕ್ಕೆ ನಮ್ಮ ಸಹಮತ ಇದೆ. ಸರ್ಕಾರ ಅದು ಎಲ್ಲ ಸರ್ಕಾರದಲ್ಲಿ ಈ ರೀತಿಯಾದಂಥ ಹೋರಾಟಗಳು ಸ್ವಾಗತ ಮಾಡ್ತೀವಿ. ಅವ್ರ ಹೋರಾಟಕ್ಕೆ ನಮ್ಮ ಸಹಮತನೇ ಇದೆ, ಸ್ವಾಗತನೇ ಇದೆ. ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಅದನ್ನ ಖಂಡಿತವಾಗಿ ಅವ್ರನ್ನ ಆಲೈಸ್ತಾರೆ. ಅವರಿಗೆ ಪರವಾಗಿ ಕೆಲಸ ಮಾಡ್ತೀವಿ, ನಾವು ಕೂಡ ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ವಿಧಾನಸೌಧದಲ್ಲಿ ಮಾಧ್ಯಮಗಳನ್ನು ಹೊರಡಬೇಕು ಅನ್ನೋ ಒಂದು ವಿಚಾರ ಮಾತಾಡ್ತೀವಿ.